ಡೇ 6, 7, 8 ವಿಡಿಯೋ ಆಗಿರುತ್ತೆ. ಆ್ಯಕ್ಚುಲಿ ಸರಿಗೆ ನಿಜವಾಗ್ಲೂ ಹೇಳ್ತೀನಿ ಫ್ರ್ಯಾಂಕಾಗಿ ಸರಿಗೆ ಆಗ್ತಾನೆ ಇಲ್ಲ ನನಗೆ ಫಾಲೋ ಮಾಡಲಿಕ್ಕೆ. ಏನೇನೋ ಒಂದೊಂದು ಬರ್ತಾ ಇದೆ. ಐ ಡೋಂಟ್ ನೋ ವೈ ಇಟ್ ಈಸ್ ಹ್ಯಾಪನಿಂಗ್ ಅಂತ. ಬಟ್ ವಾಟ್ ಹ್ಯಾಸ್ ಹ್ಯಾಪಂಡ್ ಅದನ್ನು ಹೇಳ್ತೀನಿ. ಮಾರ್ನಿಂಗ್ ಎದ್ದು ಆ್ಯಸ್ ಯೂಶುವಲ್ ನೀರು ಕುಡಿದು ವಾಕಿಂಗ್ ಹೋದೆ. ಸಂಡೇ ಇವತ್ತು 6:30 ಐ ಥಿಂಕ್ 5:45ಗೆ ಎದ್ದೆ ಇವತ್ತು. ಫೋಟೋ ಎಲ್ಲ ಮುಗಿಸೋ ಅಷ್ಟರಲ್ಲಿ 6:30 ಆಗೈತೆ. ನೀರು ಕುಡಿದು ಎಲ್ಲ ಮಾಡಿ ಬರೋ ಅಷ್ಟರಲ್ಲಿ. ಸೊ ಕ್ಲೈಮೇಟ್ ಇವತ್ತು ಚೆನ್ನಾಗಿದೆ. ಇಲ್ಲೊಂದು ಮಿನಿ ರಿವರ್. ಸೊ ನೀರು ಫ್ಲಾಗಿಂಗ್ ಆಗ್ತಾಯಿದೆ, ತೆಗಿಬೇಕು. ಸೊ ಕೆಮಿಕಲ್ ವಾಸನೆ. ಪಕ್ಕದಲ್ಲೊಂದು ಫ್ಯಾಕ್ಟ್ರೀಸ್ ಇದ್ದಾವೆ. ಏನು ಸಿಟಿ ಲೈಫ್ ಅಪ್ಪ. ಈ ಕಡೆ ಬರೋದೇ ಬೇಡ. ಬ್ರೀತಿಂಗ್ ಮಾಡೋದು ಒಳ್ಳೆದಲ್ಲ ಅಷ್ಟು ಕೆಮಿಕಲ್ಸ್ನ. ಫರ್ಟಿಲೈಸರ್ ಗಮನ ಬರ್ತದೆ. ಮನೆಗೆ ಬಂದು ಯೋಗ ಮಾಡಿದೆ. ಯೋಗದಲ್ಲಿ ಎಲ್ಲ ಆಲ್ಮೋಸ್ಟ್ ಬ್ಯಾಕ್ ಅದಾಗಿರ್ಬೋದು, ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅದೆಲ್ಲ ಮಾಡಿದೆ. 65 ದೋಳು 74-75 ತನಕ ಬಂದಿದ್ದೀನಿ. ಅಂದರೆ ಲೈಕ್ ಆಲ್ಮೋಸ್ಟ್ 10 ಕಿಲೋ ವೆಯ್ಟು. ಬಟ್ 73 2 ಕಿಲೋ ಆ ಕಡೆ ಈ ಕಡೆ ವಾಟರ್ ವೆಯ್ಟ್ ಇರುತ್ತೆ. ಬಟ್ ಆಗಿದೆ. ಐ ಆಮ್ ನಾಟ್ ಏಬಲ್ ಟು ಕರೆಕ್ಟಾಗಿ ಫಾಲೋ ಮಾಡ್ತಿಲ್ಲ. ಏನೇನಾರು ಒಂದು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಆಗ್ತಾಯಿದೆ. ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತೀನಿ, ಅದು ಇನ್ನೇನೋ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಸಾರಿ ಕೇಳ್ತೀನಿ ಎಲ್ಲರೂ ಡಿಸಪಾಯಿಂಟ್ ಮಾಡಿದ್ದಕ್ಕೆ. ಬಟ್ ಏನೇನೋ ನಡೀತಾ ಇದೆ ಕೆಲಸ. ಸ್ವಲ್ಪ ತುಂಬಾ ಬ್ಯುಸಿಯಾಗಿದ್ದೀನಿ ಈ ಒಂದು ಟೈಮಲ್ಲಿ. ಸೊ ಹಾಗಾಗಿ ಏನು ಕರೆಕ್ಟಾಗಿ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಸ್ಟಿಲ್ ಐ ಆಮ್ ಈಟಿಂಗ್ ಹೆಲ್ದಿ ಆ್ಯಂಡ್ ಎಕ್ಸಸೈಸು ಇದೆಲ್ಲ ರೊಟೀನಾಗಿ ನಡೀತಾ ಇದೆ. ಬಟ್ ಐ ಆಮ್ ನಾಟ್ ಏಬಲ್ ಟು ಫಾಲೋ ಲೈಕ್ ಕ್ಯಾಲರಿ ಡಿಫಿಷಿಯೇಟ್ ಮಾಡೋಕ್ಕೆ ಸರಿಗೆ ಮಾಡ್ತಾಯಿಲ್ಲ ನಾನು. ಐ ವಿಲ್ ಅಕ್ಸೆಪ್ಟ್ ದಟ್. ಸೊ ನಿಮಗೂ ಇದನ್ನು ಕೇಳಿ ಬೇಜಾರಾಗಿರುತ್ತೆ. ಸೊ ನಾನೀಗ ಇದನ್ನು ಹೆಸರು ವೆಯ್ಟ್ ಲಾಸ್ ಜರ್ನಿ ಅಂತ ಇಡಬೇಕಾ, ಸುಮ್ಮನೆ ವ್ಲಾಗ್ ಅಂತ ಇಡಬೇಕಂತ ನಂಗೆ ಗೊತ್ತಿಲ್ಲ. ಯು ಬೆಟರ್ ಯು ಕ್ಯಾಪ್ಷನ್ ಇಟ್ ಅಂತ ಹೇಳ್ತೀನಿ. ಸೊ ಅಷ್ಟೇ. ಸೊ ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಗೋಯಿಂಗ್ ಆನ್. ಒಂದು ನಡೀತಾ ಇದೆ, ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಅದ್ರ ಕಡೆ ಕಾನ್ಸಂಟ್ರೇಷನ್ ಇದೆ ಈಗ ನನಗೆ. ಸೊ ಅದೇನು ಅಂತ ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ ಇನ್ನೊಂದು ವೀಕಲ್ಲಿ ನಾನು. ಸೊ ಪ್ಲೀಸ್ ಡೂ ಸಪೋರ್ಟ್ ಮೀ ಅಂತ ಕೇಳ್ಕೊತೀನಿ. ಸೊ ಅದಾದಮೇಲೆ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ಸಂಡೇ ಅಲ್ವಾ ಇವತ್ತು, ಹಾಗಾಗಿ ಸೊ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಎಲ್ಲ ತರಕಾರಿಗಳನ್ನ ಹಚ್ಕೊತಾ ಇದ್ದೀನಿ. ಸೊ ಈ ಒಂದು ಕಟ್ಟರ್ ಇತ್ತು, ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದೊಂದ್ಸಲ ಬೇಜಾರು ಆಗುತ್ತೆ. ಅಯ್ಯೋ ಎಲ್ಲ ಲೈಕ್ ಲೈಫ್ ಅಂದಮೇಲೆ ಎಲ್ಲ ಒಂದೇ ಥರ ನಡೆಯೋಕ್ಕಾಗೋದಿಲ್ಲ. ಇಟ್ಸ್ ಗೋಯಿಂಗ್ ಆನ್, ಬಟ್ ಸ್ಟಿಲ್ ಐ ಆಮ್ ಮ್ಯಾನೇಜಿಂಗ್ ಮೈ ಸೆಲ್ಫ್ ಲೈಕ್ ಸೊ ಅನ್ನೋ ಥರ ಆಗ್ತಾಯಿದೆ. ಬಟ್ ಓಕೆ, ಫೈನಲಿ ಈಸ್ ವಿ ಹ್ಯಾವ್ ಟು ಬಿ ಹ್ಯಾಪಿ, ದಟ್ ಈಸ್ ಇಂಪಾರ್ಟೆಂಟ್. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೆ. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿದೆ, ಬ್ರೇಕ್ಫಾಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡೋಂಗೆ ಇಲ್ಲ, ಅದು ಮಾಡಿ ತಿನ್ನೋದು. ಸಂಡೇ ಅಂದರೆ ನಂಗೆ ಅಟ್ಲೀಸ್ಟು ಮೊದಲೇ ನಂಗೆ ಸಂಡೇ ವ್ಯಾಲ್ಯೂ ಗೊತ್ತಿರಲಿಲ್ಲ. ಈಗ ಸಂಡೇ ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತಾಗ್ತದೆ. ಯಾಕೆಂದರೆ ಅಟ್ಲೀಸ್ಟ್ ಸ್ವಲ್ಪ ಆರಾಮಾಗಿ ಹೇಳ್ಬೋದು, ಆರಾಮಾಗಿ ತಿನ್ಬೋದು. ಎಲ್ಲರೂ ಸ್ಕೂಲ್ ಕಳಿಸ್ಬೇಕು ಅನ್ನೋ ರಶ್ ಇಲ್ಲ, ಆ ಥರದ್ದಿಲ್ಲ. ಹಾಗಾಗಿ ಸ್ವಲ್ಪ ಸೊ ರಿಲ್ಯಾಕ್ಸ್ ಫೀಡು. ಬಟ್ ಕೆಲಸ ತುಂಬಾ ಜಾಸ್ತಿ ಯಾವತ್ತು ಉಲ್ಟಾ ಹೇಳ್ಬೇಕು ಅಂತಂದರೆ. ಬಟ್ ಸ್ಟಿಲ್ ಐ ಜಸ್ಟ್ ಲವ್ ಸಂಡೇ ಅಷ್ಟೇ. ಸೊ ಇಫ್ ಇಟ್ ಈಸ್ ಇಟ್ ಈಸ್ ಅ ವೆರಿ ಮಚ್ ಲೈಕ್ ತುಂಬ ಕೆಲಸ ಇದ್ರೂ, ಬಟ್ ಐ ಎಂಜಾಯ್ ದಿಸ್. ಆಮೇಲೆ ಬಟರ್ ಫ್ರೂಟು ಗೊತ್ತೇ ಇದೆ, ಅವಕ್ಯಾಡೋ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನೀವು ಬಟರ್ ಬೇಡವೇ ಬೇಡ ನಿಮ್ಗೆ. ಇದನ್ನು ಯೂಸ್ ಮಾಡಿಕೊಂಡ್ರೆ ನೋ ನೀಡ್ ಆಫ್ ಬಟರ್. ಅದೆಲ್ಲ ನೆನ್ಕೊಂಡು ನಾನು ವೆಯ್ಟ್ ಲಾಸ್ ಜರ್ನಿ ಥರ ಅದನ್ನು ನಂಗೆ ತುಂಬ ನೆನಪಾಗುತ್ತೆ. ಐ ವಾಸ್ ಸೋ ಸ್ಟ್ರಿಕ್ಟ್. ಲೈಕ್ 107Kಯಿಂದ 64ಗೆ ಬರೋದು ಇಟ್ಸ್ ನಾಟ್ ಆನ್ ಈಸಿ. ಈಗ ನೆನೆಸ್ಕೊಂಡ್ರಪ್ಪ ಹೆಂಗೆ ಮಾಡಿದೆ, ಅಷ್ಟು ಮೈಂಡ್ಸೆಟ್ ಹೆಂಗಿತ್ತು. ಈಗ ಯಾಕೆ ಮೈಂಡ್ಸೆಟ್ ನಾನು ಮಾಡ್ತಾಯಿಲ್ಲ ಅನಿಸುತ್ತೆ. ಬಟ್ ಸ್ಟಿಲ್ ನಾನು ಅದನ್ನು ಸೋಲು ಅಂತ ಒಪ್ಕೊಳ್ಳಲ್ಲ. ಐ ವಿಲ್ ಡೂ ಇಟ್. ಸೊ ಅದಾದಮೇಲೆ ನೆಕ್ಸ್ಟು ಸಂಡೇ ಆರಾಮಾಗಿ ತಿಂಡಿ ಎಲ್ಲ ತಿಂದು, ಮಕ್ಕಳ ಕ್ಲಾಸಸ್ ಇರುತ್ತೆ, ಅವ್ರು ಹೋಗ್ತಾರೆ. ಅದಾದಮೇಲೆ ಕೆಲಸದವ್ರು ಬರ್ತಾರೆ, ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಹೋದರು. ಅದಾದಮೇಲೆ determines the types of crops that are grown there and the general diet of the people in the region. Region, it's not religion. Region. In the same manner, we wear clothes according to the climate and the region we live in. Rajma rice, Delhi.
ಮಕ್ಕಿ ಕಿ ರೋಟಿ, मक्की की रोटी and ಸರ್ಸನ್ सरसन का साग पंजाब, आलू दम आलू जम्मू एंड कश्मीर, गलोटी कबाब, गलूटी कबाब उत्तर प्रदेश, अप्पम केरला, मैसूर मसाला डोसा कर्नाटक, ಹೈದರಾಬಾದ್ ಬಿರಿಯಾನಿ, ಆಂಧ್ರ ಪ್ರದೇಶ್. ಇವನಿಗೆ ಮಂಡೇ ಟೆಸ್ಟ್ ಇತ್ತು, ಸೊ ಹಾಗಾಗಿ ಎಕ್ಸಾಮ್ ಇತ್ತು, ಓದಿಸ್ಬೇಕಾಗಿತ್ತು. ಸಂಜೆ ಅದು ಕೈ ಸಿಗಲ್ಲ ಏನೋ, ಯಾವಾಗ ಸಿಕ್ಕಿರ್ತಾನೆ ಆವಾಗ ಇಟ್ಕೊಂಡು ಕಂಟಿನ್ಯೂಸ್ ಅಂತ ಇವ್ರು ಕೂರಲ್ಲ ಅಲ್ವಾ. ಸೊ ಒಂದು ಅರ್ಧ ಗಂಟೆನೂ ಕೂರಲ್ಲ ಅಂದ್ಕೊಳ್ಳಿ. ಆ ಟೈಮಲ್ಲಿ ಏನಿರುತ್ತೆ ಆಗ ಇಟ್ಕೊಂಡು ಕೂರಿಸ್ಕೊಂಡು ಸ್ವಲ್ಪ ಓದಿಸ್ಬಿಡ್ತೀನಿ. ಸೊ 2 ಲೆಸನ್ ಇತ್ತು, ಸೊ ಒಂದು ಲೆಸನ್ ಇನ್ನೊಂದು ಲೆಸನ್. ಎಷ್ಟು ಕಷ್ಟಪಟ್ಟು ಓದಿಸ್ಬೇಕು ಅಂತ ಕೇಳಬೇಡಿ, ಅದು ತುಂಬ ಪ್ರೆಷರ್ಫುಲ್ ಆಗಲ್ಲ. ಅದಾದಮೇಲೆ ನಾನು ರಸಮ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಬೇಳೆ ರಸಮ್ಮು. ಫಸ್ಟು ಟೊಮೆಟೊ ಬೇಯಿಸಿ ಮತ್ತು ಬೇಳೆ ಬೇಯಿಸಿ ತೆಗೆದು ಸೈಡ್ ಇಟ್ಕೊಂಡೆ. ಆಮೇಲೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಪೆಪ್ಪರ್ನ ಅದನ್ನು ಕ್ರಷ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಹುಣಸೆಹಣ್ಣು ಕಿವುಚಿಟ್ಕೊಂಡೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕಡಿಪತ್ತ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕಿತ್ತು, ಬಟ್ ಕುಟ್ಟಿದ್ನಲ್ಲ ಅದಕ್ಕೆ ಹಾಕ್ಕೊಂಡೆ. ಅದರಲ್ಲೇ ಇದ್ದೀನಿ ಅಂತ ಸುಮ್ಮನೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಅದಾದಮೇಲೆ ಹುಣಸೆ ರಸ ಬಿಡಿ. ಹುಣಸೆ ರಸ ಬಿಟ್ಟು, ಹುಣಸೆ ರಸ ಇಸ್ ಆಪ್ಷನಲ್. ನಾನು ಹುಣಸೆ ರಸ ಇಲ್ಲದೇ ಬೇಳೆ ಇಲ್ಲದೇ ಮಾಡ್ತೀನಿ, ಬರೀ ಟೊಮೆಟೊ ರಸಮು. ಬಟ್ ಇದು ಡಿಫ್ರೆಂಟ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸೊ ಅದಾದಮೇಲೆ ಟೊಮೆಟೊನ ಸ್ಮ್ಯಾಶ್ ಮಾಡ್ಕೊಂಡು ಇದು ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನನಗೆ ಬಿಸಿ ತೊಗೊಂಡ್ಬಿಟ್ಟು ಹಂಗೆ ಹಾಕ್ಬಿಟ್ಟೆ. ಸೊ ಅದಾದಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಆದಮೇಲೆ ಸ್ವಲ್ಪ ಖಾರದ ಪುಡಿ, ಮಸಾಲ ಪುಡಿ ಏನೇನಿರುತ್ತೆ ಅದನ್ನು, ಅಂದರೆ ನೀವು ರಸಮ್ ಪುಡಿ ಇದ್ದರೆ ರಸಮ್ ಪುಡಿ ಹಾಕ್ಬೋದು, ನಂತರ ಇರಲಿಲ್ಲ. ಸೊ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ನಾವು ಮೈಸೂರು ಕಡೆ ಹಾಕ್ತೀವಿ, ಇದು ಬೇಳೆ ಸಾರು ಪುಡಿ ಅಂತ ಮಾಡಿ ಇಟ್ಕೊತೀವಿ ನಾವು. ಸೊ ಅದರಲ್ಲೆಲ್ಲ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅದನ್ನೇ ಹಾಕ್ಕೊಂಡೆ. ಅದನ್ನು ಹಾಕಿ ಮತ್ತು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಇದು ಮಾಡಿ. ಅದಾದಮೇಲೆ ನೀರು ಎಷ್ಟು ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೇಳೆ ಏನು ಬೇಯಿಸಿರ್ತೀರ ಅದನ್ನು ಹಾಕ್ಕೊಳ್ಳಿ ಅಷ್ಟೇ. ಸೊ ನಾನೇನು ಮಾಡಿದೆ, ಬೇಳೆ ಬೇಯಿಸಿರೋ ನೀರಲ್ಲೇ ಮೇಲ್ಗಡೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೆ. ಅದಾದ ನಂತರ ಬೇಳೆ ಹಾಕ್ಕೊಂಡೆ ನಾನು. ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಆಲ್ಮೋಸ್ಟ್ ಹೋಟೆಲ್ ಸೈಡ್ ಇನ್ನೂ ಸ್ವಲ್ಪ ತೆಳ್ಳಗೆ ಬರಬೇಕು ಆ್ಯಕ್ಚುಲಿ ಹೇಳಬೇಕಂದ್ರೆ. ನಾನು ತುಂಬ ಬೇಳೆ ಜಾಸ್ತಿ ಹಾಕಿದ್ದೀನಿ, ಸ್ವಲ್ಪನೇ ಹಾಕಬೇಕಿತ್ತು. ಅದ್ರಲ್ಲಿ ಅರ್ಧ ಹಾಕಿದ್ರು ಓಕೆ, ಜಾಸ್ತಿ ಹಾಕಬಾರ್ದು ಬೇಳೆ ರಸಮ್ಗೆ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಅದು ಬೇಳೆ ಸಾರು ಥರನೇ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಳೆನ ಸ್ಮ್ಯಾಶ್ ಮಾಡಿ ಅದನ್ನು ಹಾಕಿದೆ. ಅದು ಚೆನ್ನಾಗಿ ಬೇಯ್ಕೊಬೇಕು, ಒಂದು ಮಳ್ಳು ಬರಬೇಕು. ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕಿ, ಎಸಿಡಿಟಿ ಆಗಬಾರ್ದು ಅಂತ ಅಷ್ಟೇ. ಸೊ ಅದಾದಮೇಲೆ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಅದಕ್ಕೆ ಒಂದು ಬಾಯ್ಲ್ ಮಾಡಿ ಅಷ್ಟೇ. ದಟ್ಸ್ ಇಟ್, ಇಟ್ಸ್ ಆಲ್ ರಸಮ್, ಬೇಳೆ ರಸಮ್, ಹೋಟೆಲ್ ಸ್ಟೈಲ್ ರಸಮ್. ಸೊ ರೆಸಿಪಿ ಯಾರೋ ಕೇಳಿದರು ಪಾಪ, ಅವ್ರ ಹೆಸರು ಮರ್ತೋಯ್ತು ನನಗೆ. ಸೊ ನೋಡ್ಕೊಳ್ಳಿ. ಸೊ ಇದಾದಮೇಲೆ ಊಟಕ್ಕೆ ನಾನು ಏನಿತ್ತು ಇವತ್ತು ಸಂಡೇ, ಹಾಗೆ ನಾನ್ ವೆಜ್ ಮಾಡೋಣ ಅಂದ್ಕೊಂಡ್ರೆ ಫಿಶ್ ತರೋಣ ಸಂಜೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಅದಕ್ಕೆ ಲೈಟಾಗಿ ಮಾಡಿಕೊಂಡೆ. ಅದಕ್ಕೆ ಎಗ್ ಮಾಡಿಕೊಂಡು ನಾರ್ಮಲ್ ಬೆಳಗ್ಗೆದು ಏನು ವೆಜಿಟೇಬಲ್ಸ್ ಎಲ್ಲ ಸಬ್ಜಿ ಮಿಕ್ಕಿತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗು. ಅನ್ನ ರಸಮು ಈ ಕ್ಲೈಮೇಟಿಗೂ ಅದಕ್ಕೂ ಕೇಳಬೇಡಿ, ಬ್ಯಾಟಿಂಗು ಅಂದರೆ ತುಂಬ ಓವರಾಗಿ ಏನಿಲ್ಲ, ಸುಮಾರಾಗಿ ಲಿಮಿಟಾಗೇ ತಿಂತೀನಿ. ಬಟ್ ತಿಂದೆ ಇಷ್ಟು, ಈ ಥರ ನಡೀತು. ಸರಿಗೆ ನಿಜವಾಗ್ಲೂ ಡಯಟ್ ಆಗ್ತಿಲ್ಲ. ಐ ಆಮ್ ಶೇಮ್ಫುಲ್ ಆನ್ ಮೀ. ಐ ಆಮ್ ಲೈಕ್ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ಐ ಆಮ್ ಫೀಲಿಂಗ್ ದಟ್ ಕೈಂಡ್ ಆಫ್ ಫೀಲಿಂಗ್. ಅದಾದಮೇಲೆ ಡ್ರ್ಯಾಗನ್ ಫ್ರೂಟ್ ಈವ್ನಿಂಗ್ ಆ್ಯಸ್ ಯೂಶ್ವಲ್ ಸ್ನ್ಯಾಕ್ ಟೈಮ್ ಇರುತ್ತೆ, ಸ್ನ್ಯಾಕು. ಸೊ ನೋಡಿ ಹೀಗೆ ದಿನವೆಲ್ಲ ಆಲ್ಮೋಸ್ಟ್ ಕೆಲಸ ಆಗುತ್ತೆ ನಂದು. ಆದಮೇಲೆ ಈವ್ನಿಂಗ್ಗೆ ಸ್ವಲ್ಪ ಕಡಲೆಬೀಜ ಹುರಿದಿದ್ದೆ, ಕಡಲೆಬೀಜ ಹುರಿದ್ಬಿಟ್ಟು ಎಲ್ರಿಗೂ ಕೊಟ್ಟೆ ನಾನು. ಸೊ ದಿಸ್ ಇಸ್ ಐ ಆಮ್ ಹೋಲ್ ಡೇ ಬ್ಯುಸಿ ಆಗಿಬಿಡ್ತೀನಿ. ಸೊ ಒಂಥರ ಬೇಜಾರಾಗುತ್ತೆ ನನಗೆ, ಏನೋ ಒಂಥರ ಬೇಜಾರು. ಸೊ ಮೈ ಡೇ ಸ್ಟಾರ್ಟ್ ಇವತ್ತು ಒಂಥರ ಸ್ಲೋ ಅಂದ್ಕೊಳ್ಳಿ, ಯಾಕೆಂದರೆ ನಿನ್ನೆಯಿಂದ ನನಗೆ ಲೂಸ್ ಮೋಷನ್ ಆಗ್ತಾಯಿದೆ. ಸೊ ನೆನ್ನೆ ರಾತ್ರಿ ಬೆಳಗ್ಗೆನೇ ಸ್ವಲ್ಪ ಎದ್ದೆ. ನಿಮ್ಗೆ ಗೊತ್ತಿದೆ ನಾನು ಹೆಲ್ದಿನೇ ತಿಂತಾ ಇದ್ದೀನಿ. ಐ ಡೋಂಟ್ ನೋ, ನಾನು ಕಿಟಿ ಪಾರ್ಟಿ ಹೋಗಿದ್ನಲ್ಲ ಅಲ್ಲಿ ಬಟ್ ಹೆಲ್ದಿನೇ ಇತ್ತು ಅದು, ಕೊತ್ತಂಬರಿ ಬಡಿ. ಬಟ್ ಐ ಡೋಂಟ್ ನೋ, ಅದಾದಮೇಲೆ ಏನೂ ಆಗಿಲ್ಲ, ಬಟ್ ಚೆನ್ನಾಗಿದೆ ಇವತ್ತು. ನೆನ್ನೆ ಸ್ವಲ್ಪ ಬೆಳಗ್ಗೆ ಎದ್ದು ತಲೆನೋ ಥರ ಅನಿಸ್ತಿತ್ತು, ಸ್ವಲ್ಪ ಟೈರ್ಡ್. ಸ್ಟಿಲ್ ನಾನು ವರ್ಕೌಟ್ ಎಲ್ಲ ಮಾಡಿದ್ರೆ ಚೆನ್ನಾಗಾಗಿತ್ತು, ಏನೂ ಆಗಿಲ್ಲ. ಬಟ್ ನೆನ್ನೆ ಬೆಳಗ್ಗೆಯಿಂದ ಹೊಟ್ಟೆ ತುಂಬ ಹೆವಿ ಫೀಲ್ ಆಗ್ತಾಯಿತ್ತು. ಮಧ್ಯಾಹ್ನ ಎಲ್ಲ ಸಂಜೆ ಆದಮೇಲೆ ತೇಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ರಾತ್ರಿ ಸ್ಟಾರ್ಟ್ ಆಯಿತು ಲೂಸ್ ಮೋಷನ್. 20 to 25 ಟೈಮ್ಸ್ ಆಗಿರಬೇಕು. ಸೊ ರಾತ್ರಿಯೆಲ್ಲ ನಿದ್ದೆನೂ ಸರಿಗಾಗಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ನೀರು ಕುಡಿತಾನೆ ಇರ್ತೀನಿ. ಏನೋ ಸುಸ್ತು ಆಗಲ್ಲ ನನಗೆ. ಯಾಕೆ ಅಂತಂದರೆ ನಾನು ಇದೆಲ್ಲ ಕುಡಿತಾ ಇರ್ತೀನಿ, ನೀರಾಗಿರ್ಬೋದು, ಆಮೇಲೆ ORS ಆ ಥರದ್ದೆಲ್ಲ ಕುಡಿತಾ ಇರ್ತೀನಿ. ಸೊ ಹಾಗಾಗಿ ಮಜ್ಜಿಗೆ, ಸೊ ಹಾಗಾಗಿ ಸುಸ್ತೇನಾಗ್ತಿಲ್ಲ. ಬಟ್ ಲೂಸ್ ಮೋಷನ್ ಈಗ ನಿಂತೋಗಿದೆ. ಬೆಳಗ್ಗೆಯಿಂದ 8 ಗಂಟೆ ಮೇಲಿಂದ ನಿಂತೋಗಿದೆ. ಈಗ ಆಲ್ರೆಡಿ 9 ಗಂಟೆ ಆಗಿದೆ.
ಪೊಮಗ್ರನೇಟ್ ತಿಂದೆ ಇಮಿಡಿಯೇಟ್. ನೋಡಿ ಅದ್ರ ಎಫೆಕ್ಟ್ ಕಾಣಿಸುತ್ತೆ ಪೊಮಗ್ರನೇಟು. ಆಮೇಲೆ ಇನ್ನೊಂದು ತುಂಬ ಲೂಸ್ ಮೋಷನ್ ಆಯ್ತಿದ್ರೆ ಮಜ್ಜಿಗೆಗೆ ಇಂಗು ಮತ್ತು ಉಪ್ಪು ಹಾಕೊಂಡು ಕುಡೀರಿ. ಸೊ ದಟ್ ವಿಲ್ ಹೆಲ್ಪ್ ಅ ಲಾಟ್. ಸೊ ಒಂದು 25 ಟೈಮ್ಸ್ ಅಂದರೆ ಎಕ್ದಮ್ ಅಂದರೆ ವಾಟರಿ ಟೈಪ್ ಆಫ್ ಲೂಸ್ ಮೋಷನ್ ಅಂದರೆ ಇಟ್ ಇಸ್ ಲೈಕ್ ಕೇಳೋಕ್ಕೆ ಬೇಜಾರು ಅನಿಸ್ಬೋದು, ಬಟ್ ಹೆಲ್ಪ್ಫುಲ್, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಆ ಥರ ಆದಾಗ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನೀವು ನೀರು ಕುಡಿಯೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮೇಲ್ಗಡೆಯಿಂದ ORS ಆಗಿರ್ಬೋದು, ಎಲೆಕ್ಟ್ರಾಲ್ ಆಗಿರ್ಬೋದು, ಮತ್ತು ಮಜ್ಜಿಗೆ ಆಗಿರ್ಬೋದು, ಇದೆಲ್ಲ ಕುಡಿತಾರೆ. ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಪೊಮೊಗ್ರನೇಟ್ ತಿನ್ನಿ ಆ ಟೈಮಲ್ಲಿ. ಹಣ್ಣು ತಿನ್ನೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಅದ್ರ ಜ್ಯೂಸ್ ಕುಡೀರಿ. ಸೊ ದಟ್ ನಿಮ್ಗೆ ಇಮ್ಮಿಡಿಯೇಟ್ ನಿಮ್ಗೆ ಅದರದ್ದು ರಿಲೀಫ್ ಸಿಗುತ್ತೆ. ಸೊ ಈಗ ಸ್ವಲ್ಪ ಪರವಾಗಿಲ್ಲ, ಸುಸ್ತೇನಾಗ್ತಿಲ್ಲ, ವಾಕಿಂಗ್ ಎಲ್ಲ ಮಾಡ್ಬೋದಾಯ್ತು, ಬಟ್ ಬೇಡ ಇವತ್ತು ಸ್ವಲ್ಪ ನಿದ್ದೆ ಎಲ್ಲ ಆಗಿಲ್ಲ. ಸೊ ರೆಸ್ಟೇ ಮಾಡ ಅಂದ್ಬಿಟ್ಟು ಈ ನೀರು ಕುಡಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬಿಸಿನೀರು, ತುಂಬ ನೀರಂತೂ ಕುಡಿತಾನೆ ಇದ್ದೀನಿ. ಸೊ ಹೀಗಾಗಿದೆ. ನಾನು ಎಷ್ಟು ಹೆಲ್ದಿ ತಿಂದಿದ್ರು, ಮೇ ಬಿ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ತಾಯಿದೆ, ಅದರಿಂದನೂ ಆಗಿರ್ಬೋದು. ಐ ಡೋಂಟ್ ನೋ ಏನೂ ತಿಂದಿಲ್ಲ, ನಾನು ಮನೆಯದೇ ಎಲ್ಲ ತಿಂದಿದ್ದೀನಿ, ಬಟ್ ಸ್ಟಿಲ್ ಇಟ್ ಹ್ಯಾಪನ್. ಐ ಡೋಂಟ್ ನೋ ವೈ ಇಟ್ ಈಸ್ ಅಂತ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀರು ಕುಡ್ತೀನಿ ಇವಾಗ. ಸೊ ವೆಲ್ಕಮ್ ಟು ಮೈ ವೆಯ್ಟ್ ಲಾಸ್ ಜರ್ನಿ ಡೇ 6. ಏನೂ ಮಾಡೋಕ್ಕಾಗಲ್ಲ, ಬಟ್ ಐ ಸ್ಟಿಲ್ ಕಂಟಿನ್ಯೂ. ಏನೋ ಹೇಳ್ತಾರಲ್ಲ ಹಂಗೆ, ನಾನು ಯಾವಾಗ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿರ್ತೀನಿ ಹೇಳ್ಬಿಟ್ಟು ಏನೋ ಸ್ಟಾರ್ಟ್ ಮಾಡಬಾರ್ದು ಅನ್ಕೊತೀನಿ. ನಾನು ಹೇಳ್ದೇ ಮೊದಲು ಮಾಡಿದ್ದೆ ಬೆಸ್ಟ್ ಆಗ್ತಿತ್ತಾ ಅಂತ ಅನ್ಕೊತಾ ಇದ್ದೀನಿ. ಸುಮ್ಮನೆ ಏನೂ ಹೇಳ್ದೇ ಮಾಡಿದ್ನಲ್ಲ, ಹೆಂಗೆ 41 ಕಿಲೋ ಕಮ್ಮಿ ಮಾಡಿದೆ ಅದೇ ಮಾಡಬೇಕಾಗಿತ್ತು ಅನಿಸುತ್ತೆ ಒಂದೊಂದ್ಸಲ. ಬಟ್ ಸ್ಟಿಲ್ ಓಕೆ, ನೋ ಪ್ರಾಬ್ಲಮ್, ಅಲ್ಲಿ ಕೀಪ್ ಕಂಟಿನ್ಯೂ. ಸೊ ಅದಾದಮೇಲೆ ದೋಸೆನೇ ಮಾಡ್ಕೊಂಡು ತಿಂದೆ. ಬೇದಿ ಎಲ್ಲ ನಿಲ್ತು. ಸೊ ಫರ್ಮೆಂಟೆಡ್ ಫುಡ್ಡು ಹೊಟ್ಟೆಗೆ ಒಳ್ಳೇದಲ್ವ, ಹಾಗಾಗಿ. ಸೊ ಹಾಗೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು. ನನಗೆ ಅನ್ನಿಸ್ತಿರೋದು ಇದು ಏನಪ್ಪ ಅಂತಂದರೆ, ಮಧ್ಯಾಹ್ನಕ್ಕೆ ಮಜ್ಜಿಗೆ ಸಾರು ಮಾಡಿಕೊಂಡೆ ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ಏನಪ್ಪ ಆಗ್ತಿದೆ ಅಂದರೆ, ನಾನು ಲಾಸ್ಟ್ ಇಯರು ಆಫ್ಟರ್ ದಿವಾಳಿ ನಾವು ಒಂದು ಟ್ರಿಪ್ಪಿಗೆ ಹೋಗಿದ್ವಿ ನೋಡಿ, ದಾಪೋಲಿ ಅಂತ ಟ್ರಿಪ್ ಹೋಗಿದ್ವಿ. ಎಲ್ಲಿ ಸಮುದ್ರ ಇರೋ ಕಡೆಗೆ. ಅಲ್ಲಿ ಊಟ ಎಲ್ಲ ತಿಂದ್ವಿ ಎಲ್ಲ. ಅಲ್ಲಿ ನನಗೆ ಒಂದು 100 ಟೈಮ್ಸು ಲೂಸ್ ಮೋಷನ್ ಆಗಿತ್ತು ಅಂತ ಹೇಳಿದೆ ನೋಡಿ ಒಂದೇ ದಿನದಲ್ಲಿ. ಸೊ ಫ್ರಮ್ ಅವಾಗಿಂದನೂ ನನಗೆ ನನ್ನ ಹೊಟ್ಟೆ ಇಟ್ಸ್ ನಾಟ್ ಕೆಡುತ್ತೆ ಅಂತ ಇಲ್ಲ, ನಂಗೆ ಸಮಥಿಂಗ್ ಲೈಕ್ ಇಟ್ಸ್ ಡಿಫ್ರೆಂಟ್. ಆವಾಗಿಂದ ನನ್ನ ಹೊಟ್ಟೆ ಸರಿಯೇ ಆಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ನಂಗೆ ನಡೀತಾ ಇದೆ. ಸೊ ಮೇ ಬಿ ದಟ್ ರೀಸನು ನನಗೆ ಎಲ್ಲ ವೆಯ್ಟ್ ಗೇನ್ ಆಗ್ತಿದೆಯಾ ಅಥವಾ ಐಮ್ ನಾಟ್ ಅಂಡರ್ಸ್ಟ್ಯಾಂಡ್. ನೀನು ನೋಡ್ತಿರ್ಬೋದು, ನಾನು ಹೆಲ್ದಿ ಊಟನೇ ಫಾಲೋ ಮಾಡ್ತಾಯಿದ್ದೀನಿ. ಟೈಮ್ ಎಲ್ಲ ಡಿಫ್ರೆಂಟ್ ಆಗಿದೆ, ಮಧ್ಯೆ ತಿಂದಿದ್ದೀನಿ, ದಟ್ ಈಸ್ ಇಲ್ಲ ಅಂತ ನಾನು ಡಿನೇ ಮಾಡ್ತಿಲ್ಲ. ಬಟ್ ಸ್ಟಿಲ್ ದೋ ಐ ಆಮ್ ಡೂಯಿಂಗ್ ಯೋಗ ಎಲ್ಲ ಎವ್ರಿಥಿಂಗ್, ಬಟ್ ನನ್ನ ಸ್ಟಮಕ್ ಈಸ್ ನಾಟ್, ಮೈ ಗಟ್ ಈಸ್ ನಾಟ್ ಲೈಕ್ ಸರಿಗೆ ಆಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ಆಗ್ತಾಯಿದೆ. ಐ ಡೋಂಟ್ ನೋ, ದಿಸ್ ಇಸ್ ಮೈ ಡೌಟ್ ಅಷ್ಟೇ. ಸೊ ಏನೋ ಗೊತ್ತಿಲ್ಲ. ಅಲ್ಲಿ ಬೇರೆ ನೋಡಿ, ಯಾರೋ ಮನೆಯಲ್ಲೇ ಅಡುಗೆ ಊಟ ಮಾಡಿಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅಲ್ಲಿಂದ ತೊಗೊಂಡು ತಿಂದಿದ್ದು. ಐ ಡೋಂಟ್ ನೋ, ಲೈಕ್ ಮೇ ಬಿ ಮೈ ಬ್ಯಾಡ್ ಥಾಟ್ ಇರ್ಬೋದು. ಸ್ಟಿಲ್ ಐ ಆಮ್ ಫೀಲಿಂಗ್ ಸಮಥಿಂಗ್ ಇಸ್ ನಾಟ್ ರೈಟ್ ಅಂತ. ಅಂದರೆ ನಾನು ಹೆಲ್ದಿ ತಿಂತ ನಿಮಗೆಲ್ಲ ಗೊತ್ತಿದೆ, ನಾನು ಫೈಬರ್ ತಿನ್ನಲ್ಲ, ಪ್ರೋಟೀನ್ ತಿನ್ನಲ್ಲ, ಇನ್ನೇನು ತಿನ್ನಲ್ಲ, ನಿದ್ದೆ ಮಾಡ್ತಿಲ್ಲ, ಆ ಥರ ಏನಿಲ್ಲ. ದೋ ಐ ಆಮ್ ಫಾಲೋಯಿಂಗ್ ದಿಸ್, ವೈ ಐ ಆಮ್ ಗೆಟಿಂಗ್ ದಿಸ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ನನಗೆ. ಸೊ ಅದೇ ಥರ ಲೂಸ್ ಮೋಷನ್ ನಿನ್ನೆನೂ ಕೂಡ ಆಯಿತು. ಸೊ ಅದು ಐ ಡೋಂಟ್ ನೋ. ಸೊ ಅದಾದಮೇಲೆ ಏನೂ ಶೂಟ್ ಮಾಡಲಿಲ್ಲ. ಬಟ್ ನನಗೆ ಲೂಸ್ ಮೋಷನ್ ಆದರೆ ಸುಸ್ತು ಏನಾಗಲ್ಲ, ಚೆನ್ನಾಗಿ ನೀರು ಕುಡಿತಿರ್ತೀನಿ, ಐ ಆಮ್ ಓಕೆ. ಅದಾದಮೇಲೆ ರಾತ್ರಿ ಈವ್ನಿಂಗ್ ವಾಕಿಂಗು ಹೋದೆ. ನೋಡಿ ಎಷ್ಟು ಲೂಸ್ ಮೋಷನ್ ಆಗಲಿ ಸುಸ್ತಾಗಲಿ ನಾನು ಫಾಲೋ ಮಾಡಬೇಕಾಗಿರೋದು ನಾನು ಫಾಲೋ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಜೀರಾ ವಾಟರು ಎಲ್ಲ ಹಾಕ್ಕೊಂಡು ಕುಡಿದೆ ನಾನು. ಅದಾದಮೇಲೆ ಬೆಳಗ್ಗೆ ಎದ್ದು ಸ್ಮೂದಿ ಮಾಡಿಕೊಂಡೆ ಆ್ಯಸ್ ಯೂಶುವಲ್. ಸೊ ದಿಸ್ ಇಸ್ ಲೈಕ್ ಸಮ್ ವಾಟ್ ಲೈಟ್ ಫೀಲಿಂಗ್ ಅನಿಸುತ್ತೆ ಅಂದ್ಬಿಟ್ಟು ಮಾಡ್ಕೊತೀನಿ ನಾನು. ಸೊ ಮುಖ ಎಲ್ಲ ಸ್ವಲ್ಪ ಇಳಿದೋಗಿದೆ ಅನ್ಕೋತೀನಿ, ಬಟ್ ಓಕೆ. ಇಷ್ಟು ಲೂಸ್ ಮೋಷನ್ ಆದರೆ ಸುಸ್ತಾಗಿ ಬಿದ್ದೋಯ್ತಾರೆ ಜನ. ಅದು ಎಷ್ಟು ವಾಟ್ರಿ ಲೂಸ್ ಮೋಷನ್ ಇದ್ರೂ ಸ್ಟಿಲ್ ಐ ಆಮ್ ಲೈಕ್ ನಾನು ನೀರೊಂದು ಚೆನ್ನಾಗಿ ಕುಡಿತೀನಿ, ಹೈಡ್ರೇಷನ್ ಮಾಡ್ಕೋತೀನಿ ನನ್ನ ಬಾಡಿಗೆ. ದಟ್ ಒನ್ ಥಿಂಗ್ ಈಸ್ ಸೇವಿಂಗ್ ಮೀ ಅನ್ಕೋತೀನಿ ನಾನು. ಅದಾದಮೇಲೆ ಮತ್ತೆ ಜಿಮ್ಗೆ ಹೊರಟೆ ನಾನು. ಜಿಮ್ಗೆ ಹೋಗಲೇಬೇಕಲ್ಲ, ಜಿಮ್ಗೆ ಹೋಗ್ದೇ ಏನೋ ವಿಧಿನೇ ಇಲ್ಲ. ಸೊ ಹಾಗಾಗಿ ಇವತ್ತು ಮಾಡಿದೆ ನಾನು. ಚೆಸ್ಟಿಂದ ಇದು ಏನಪ್ಪ ಅಂತಂದರೆ ಇದು ಫಂಕ್ಷನಲ್ ವರ್ಕೌಟ್ಸ್ ಮಾಡ್ತೀನಿ. ಸೊ ಇದೆಲ್ಲ ನಿಮ್ಮ ಹೊಟ್ಟೆ ಆಗಿರ್ಬೋದು, ತೋಳಾಗಿರ್ಬೋದು, ಎಲ್ಲದಕ್ಕೂ ಇದು ತುಂಬ ಒಳ್ಳೆಯ ಎಕ್ಸಸೈಸು. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಅನ್ನ ಇತ್ತು. ಎಲ್ಲರೂ ಆಫೀಸಿಗೆ ಹೋಗಿದ್ರು. ನನ್ನ ಮಗನೂ ಬೇರೆ ಏನೋ ಅವ್ನಿಗೆ ಮಾಡಿಕೊಟ್ಟಿದ್ದೆ, ಅವನು ಅದೇ ತಿಂದ. ಸೊ ಅದಾದಮೇಲೆ ನಾನೇನು ಮಾಡಿದೆ, ನಾನು ಒಬ್ಳಿಗೆ ಅಂತ ಏನು ಮಾಡ್ಕೊಳ್ಳಿ, ಸ್ವಲ್ಪ ಅನ್ನ ಉಳಿದಿತ್ತು. ಸೊ ಹಾಗಾಗಿ ಅದಕ್ಕೇ ಎಗ್ಗು ತರಕಾರಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಫ್ರೈಡ್ ರೈಸ್ ಥರ ಮಾಡಿಕೊಂಡೆ.
ಓಕೆ ನಾನು ಒಬ್ಳಿಗಾಗಿ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಲಸ್ಸಿ ಥರ. ಲಸ್ಸಿ ಅಂದರೆ ಸ್ವೀಟ್ ಇಲ್ಲ, ಮಜ್ಜಿಗೆಗೆ ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಬೆಳ್ಳುಳ್ಳಿ ಆಮೇಲೆ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡು ಕುಡಿದೆ. ಸಖತ್ತಾಗಿತ್ತು. ಮಜ್ಜಿಗೆ ಮಾತ್ರ ಕೇಳಿ ಅಷ್ಟು ಚೆನ್ನಾಗಿತ್ತು. ಹಾಗೆ ಫ್ರೈಡ್ ರೈಸು ಕೂಡ ತುಂಬ ಚೆನ್ನಾಗಿತ್ತು. ಲಾಟ್ಸ್ ಆಫ್ ವೆಜಿಟೇಬಲ್ ಹಾಕೊಂಡು ಮಾಡ್ಕೊಂಡೆ. ಸ್ವಲ್ಪ ಪೋರ್ಷನ್ ಕಮ್ಮಿ ಮಾಡ್ಕೊಂಡಿರೋ ಆಗಿರೋದು, ಬಟ್ ತಿಂದೆ. ಸ್ವಲ್ಪ ಸಲಾಡ್ ಹಾಕೊಂಡು. ಅದು ಇವತ್ತಿನ ದಿನ ಜಾಸ್ತಿ ಏನು ಅಡುಗೆ ಆಗಲಿಲ್ಲ. ಡಬ್ಬ ಮಾಡೇನೋ ಕೊಟ್ಟಿದೆ. ಸೊ ಹಾಗಾಗಿ ಸುಮ್ಮನೆ ಏನಕ್ಕೆ ಎಕ್ಸ್ಟ್ರಾ ಬೇರೆ ಕೆಲಸ ಮಾಡಲಿ ಅಂದ್ಬಿಟ್ಟು ಪನ್ನೀರ್ ಏನೋ ಮಾಡಿದ್ದೆ ಕರೆಕ್ಟು. ಸೊ ಅದಾದಮೇಲೆ ಸಂಜೆ ಈವ್ನಿಂಗಿಗೆ ಫಿಶ್ಶು ನೆನ್ನೆ ಅವತ್ತು ಹುಷಾರಿಲ್ಲ ಅಂದ್ಬಿಟ್ಟು ಮಾಡಲಿಲ್ಲ ಅಂದ್ಬಿಟ್ಟು ಸಂಡೆಗೆ, ಮತ್ತು ಈವ್ನಿಂಗ್ ಮಂಡೇ ಫಿಶ್ಶು ತರಿಸಿ ಫಿಶ್ ಸಾಂಬಾರು ಮಾಡಿ. ನನ್ನ ಮಗ ಅಂತೂ ಶ್ರಾವಣ ಮುಂಚೆಯಿಂದ ಕೇಳ್ತಾ ಇದ್ದ ಪಾಪ. ಸೊ ಮಾಡಿ ಕೊನೆಗೆ ಅವನಿಗೆ ಫ್ರೈ ಮಾಡಿ ಎಲ್ಲ ಮಾಡಿ ಕೊಟ್ಟೆ. ಕೇಳ್ಬೇಡಿ ಸಖತ್ತಾಗಿತ್ತು. ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ಟ್ಯೂಸ್ಡೇನಲ್ಲಿ ಆ್ಯಸ್ ಯೂಶುವಲ್ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಇತ್ತು ಇದೆ ಬನಾನಾ ಸ್ಮೂದಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಹೋದೆ ಜಿಮ್ಮಲ್ಲಿ ಹೋಗಿ ಮಾಡಿದೆ ನಾನು. ಯಾವುದಪ್ಪ ಇದು ಫಂಕ್ಷನಲ್ಲಿ ಕೂಡ ಆ್ಯಕ್ಚುಲಿ ಇದು ವೆಡ್ನೆಸ್ಡೇದು, ವೆಡ್ನೆಸ್ಡೇ ಯಾವುದೋ ಒಂದು. ಸೊ ವೆಡ್ನೆಸ್ಡೇ ಅನ್ಕೋತೀನಿ, ಮಂಡೇ ಹೋಗಿಲ್ಲ ನಾನು ಜಿಮ್ಮಿಗೆ. ಸೊ ಅದಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಮೀನು ಸಾರು ಉಳಿದಿತ್ತು. ಸೊ ಮುದ್ದೆ ತಿಂದಿರಲಿಲ್ಲ ಅಂದ್ಬಿಟ್ಟು ಮುದ್ದೆ ಹಾಕ್ಕೊಂಡು, ಮೀನು ಸಾರು ಯಾವತ್ತೂ ನೆಕ್ಸ್ಟ್ ಡೇನೇ ಚೆನ್ನಾಗಿರುತ್ತೆ. ಮುದ್ದೆ ಮಾಡಿಕೊಂಡು ಅನ್ನ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಡಬ್ಬಕ್ಕೆ ಹಾಕಬೇಕಿತ್ತು. ಸೊ ಹಾಗಾಗಿ ಎಲ್ರಿಗೂ ಬೀಟ್ರೋಟ್ ಪಲ್ಯ ಫೈಬರು ಮಾಡಿಕೊಂಡೇ ತಿಂದೆ. ಚೆನ್ನಾಗಿತ್ತು. ಮೀನು ಸಾರು ಅಂತೂ ಕೇಳಬೇಕಾ, ನೆಕ್ಸ್ಟ್ ಡೇನೇ ತುಂಬ ಚೆನ್ನಾಗಿರುತ್ತೆ. ಸಖತ್ ಟೇಸ್ಟಿಯಾಗಿತ್ತು. ಎಂಜಾಯ್ ಮಾಡಿದೆ. ಸೊ ನೀವು ಎಲ್ಲ ಹೆಂಗೆ ಎಂಜಾಯ್ ಮಾಡ್ತೀರಾ ಹೇಳಿ, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಹೇಳಿ. ಸೊ ನೀವು ನಮಗೆ ಲಾಂಗಾಗಂತೂ ಹೇಳೋಕ್ಕಾಗಲ್ಲ, ಅಟ್ಲೀಸ್ಟ್ ನೀವು ಆರ್ ಯು ಗೆಟಿಂಗ್ ಇನ್ಸ್ಪೈರ್ಡ್ ಇದೆಯಾ ನನ್ನ ವೀಡಿಯೋಸಿಂದ ಅಂತ ಹೇಳಿ. ಸೊ ಆದಷ್ಟು ಬೇಗ ಒಂದು ಹೊಸ ಥರದ ವೀಡಿಯೋನ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಹೀಗೆ ಸ್ಟೇ ಟ್ಯೂನ್ ಆಗಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.